ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಂಪತ್, ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನಲ್. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನೀವೆಲ್ಲರೂ ಕಾಯ್ತಿರುವಂತಹ ವಿಚಾರ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಅಂತ. ಏಕೆ ಅಂದರೆ 3 ತಿಂಗಳಿಂದ ಹಣ ಬಂದಿಲ್ಲ. ಅದು ನಿಮಗೆಲ್ಲರಿಗೂ ಗೊತ್ತು, ಬರುತ್ತಾ ಇಲ್ವಾ ಅಂತ. ಇವಾಗ ನೋಡಿದರೆ ತಾಲೂಕಾ ಪಂಚಾಯತ್ ಮಟ್ಟಕ್ಕೆ ಗೃಹಲಕ್ಷ್ಮಿ ಹಣ ವರ್ಗಾವಣೆ ಮಾಡಿದ್ದೀವಿ, ಅಲ್ಲಿಂದ ಜನರು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ತಗೋಬೇಕು ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಇದರ ಬಗ್ಗೆ ಇನ್ನೂ ಚರ್ಚೆ ಕೂಡ ಆಗ್ತಾ ಇದೆ, ಇದರನ್ನು ಡಿಸ್ಕಷನ್ ಕೂಡ ನಡೀತಾ ಇದೆ. ಏನಂತ ನಡೀತಾ ಇದೆ ಅದನ್ನೆಲ್ಲ ತಿಳಿಸ್ಕೊಡ್ತೇನೆ ತಮಗೆ. ಹಾಗೆ ನಿಮಗೆ ಹಣ ಬರೋದಕ್ಕೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆ ಒಂದು ಸ್ಪಷ್ಟವಾದಂಥ ಮಾಹಿತಿ ಕೂಡ ಸಿಕ್ಕಿದೆ. ಆ ವಿಷಯ ಕೂಡ ತಿಳಿಸ್ತೀನಿ ನಿಮಗೆ. ಹಾಗಾದರೆ ಯಾವಾಗಿನಿಂದ ಗೃಹಲಕ್ಷ್ಮಿ ಹಣ ಸಿಗುತ್ತೆ ಅನ್ನೋದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. BPL ರೇಷನ್ ಕಾರ್ಡ್ದವ್ರಿಗೆ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅಂದರೆ ಕೆಲವರಿಗೆ ಗುಡ್ ನ್ಯೂಸ್, ಇನ್ನು ಉಳಿದವರಿಗೆ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಈ ವಿಡಿಯೋದಲ್ಲಿ ನೀವು ತಿಳ್ಕೊತಾ ಇದ್ದೀರಿ. ಕೆಲವೊಂದಿಷ್ಟು ಏಕೆಂತಂದರೆ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ರೇಷನ್ ಕಾರ್ಡ್ ಬಗ್ಗೆ. ಈ ಎಲ್ಲ ಮಾಹಿತಿ, ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ನೀವು ತಿಳ್ಕೊಳ್ಬೇಕಂದ್ರೆ ಪೂರ್ತಿಯಾದಂಥ ವಿಡಿಯೋಸ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಿ ನೋಡಬೇಡಿ. ಅರ್ಧಂಬರ್ಧ ನೀವು ವಿಚಾರಗಳನ್ನ ತಿಳಿದುಕೊಳ್ಳಬೇಡಿ. ಪೂರ್ತಿ ವಿಡಿಯೋ ನೋಡ್ಕೊಳ್ಳಿ, ಪೂರ್ತಿಯಾದಂಥ ಮಾಹಿತಿಯನ್ನು ನೀವು ತಿಳ್ಕೊಳ್ತೀರಿ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಂಪತ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸನ್ನ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದಾರೆ ಅವರೆಲ್ಲರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಫ್ರೆಂಡ್ಸ್, ಮೊದಲಿಗೆ ನೀವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಗೊತ್ತಿರುವ ಹಾಗೆ ಡಿಸೆಂಬರ್ ತಿಂಗಳಿನಲ್ಲಿ ಬರಬೇಕಾಗಿದ್ದಂತಹ 16ನೇ ಕಂತಿನ ಹಣ ಡಿಸೆಂಬರ್ ತಿಂಗಳಿನಲ್ಲೂ ಬರಲಿಲ್ಲ. ಜನವರಿ ತಿಂಗಳಿನಲ್ಲಿ ಬರಬೇಕಾಗಿದ್ದ 17ನೇ ಕಂತಿನ ಹಣ ಕೂಡ ಬರಲಿಲ್ಲ. ಎರಡೂ ಸೇರಿ 4,000 ರೂಪಾಯಿ ಆಯಿತು. ಇವಾಗ ಫೆಬ್ರವರಿ ನಿಮಗೆ ಬರಬೇಕಾದ 18ನೇ ಕಂತಿನ ಹಣ ಅಂದರೆ 16, 17, 18 ಅಂದರೆ 3 ಕಂತಿನ ಹಣ, 3 ತಿಂಗಳಿನ ಕಂತಿನ ಹಣ. 16, 17, 18 ಅಂದರೆ ಈ 3 ಕಂತಿನ ಹಣ ನಮ್ಮ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ. ಅಂದರೆ ಒಟ್ಟಿಗೆ 16ನೇ ಕಂತು, 17ನೇ ಕಂತು, 18ನೇ ಕಂತು, 3 ಕಂತು ಅಂದರೆ 6,000 ರೂಪಾಯಿ ಕೊಡ್ತಾರೆ. ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಕಠಿಣನೇ, ಯಾಕಂದರೆ ಅದು ಒಟ್ಟಿಗೆ ಬರೋದಿಲ್ಲ ಕೂಡ. ಅದು ನೀವು ಕೂಡ ನೆನಪಿಟ್ಕೊಳ್ಳಿ. ಯಾರೂ ಕೂಡ ಕಂಟಿನ್ಯೂಸ್ ಆಗಿ 3 ತಿಂಗಳ ಪೇಮೆಂಟ್ನ ಮಾಡೋದಿಲ್ಲ. ಇವರು ಒಂದೊಂದು ತಿಂಗಳು ಮಾಡಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ, 3 ತಿಂಗಳು ಹೇಗೆ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಲಿಕ್ಕೂ ಒಂದು ಸ್ವಲ್ಪ ಕಠಿಣನೇ ಅಂತ ನನ್ನ ಅನಿಸಿಕೆ. ಸರ್ಕಾರದವರು ಏನೆಲ್ಲ ತಯಾರಿ ಮಾಡ್ಕೊಳ್ತಾ ಇದೆ ಇಷ್ಟೊಂದು ಹಣ ಕೊಡಲಿಕ್ಕೆ ಅನ್ನೋದಾದರೆ, ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ತಾಲೂಕಾ ಪಂಚಾಯತ್ನಿಂದ ಬಂದಿರುವಂಥ ಮಾಹಿತಿ, ಇದೇ ತಿಂಗಳು 15ನೇ ತಾರೀಕಿನ ನಂತರ ಖಂಡಿತ ಗೃಹಲಕ್ಷ್ಮಿ ಯೋಜನೆಯ ಹಣ 16 ಹಾಗೂ 17 ಕಂತಿನ ಹಣ, ಒಟ್ಟು 2 ಕಂತು ಅಂತಂದರೆ 4,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡುವುದು ಖಂಡಿತ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ತಾಲೂಕಾ ಪಂಚಾಯತ್ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಫೆಬ್ರವರಿ 16 ತಾರೀಕಿನಿಂದ 4,000 ರೂಪಾಯಿ ಅಂತಂದರೆ 2 ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ತಿಳಿದು ಬರ್ತಾ ಇದೆ. 16ನೇ ಹಾಗೂ 17ನೇ ಕಂತಿನ ಹಣ ಬಿಡುಗಡೆ ಅಂತ ನೀವು ತಿಳ್ಕೊಳ್ಳಿ. ಆದರೆ 2,000 ರೂಪಾಯಿ ಕೊಡ್ತಾರೆ ಅಥವಾ 4,000 ರೂಪಾಯಿ ಕೊಡ್ತಾರೆ ಅಂತ ಕಾದು ನೋಡಬೇಕು. ಆದರೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಒಟ್ಟಿಗೆ ಕೊಡಲಿಕ್ಕಂತೂ ಸಾಧ್ಯ ಇಲ್ಲ. ಮೊದಲಿಗೆ 5-6 ಜಿಲ್ಲೆಗಳಲ್ಲಿ ಹಣ ವರ್ಗಾವಣೆ ಮಾಡಲಾಗುವುದು, ನಂತರ ಎಲ್ಲ ಜಿಲ್ಲೆಗಳಲ್ಲಿ ಹಣವನ್ನು ವರ್ಗಾವಣೆ ಮಾಡಲಾಗುವುದು. ಸರಿ ಬಿಡಿ, ಅಟ್ಲೀಸ್ಟ್ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ಖುಷಿ ವಿಚಾರ. ಆದರೆ ಎಕ್ಸ್ಪೆಕ್ಟೆಡ್ 1 ವಾರದಲ್ಲಿ ಎಲ್ಲರಿಗೂ 4,000 ರೂಪಾಯಿ ಹಣ ವರ್ಗಾವಣೆ ಆಗುತ್ತೆ, ಇದಂತೂ ನಿಜ ಮಾತು. ಆದರೆ ಬಂದಿರುವ ಮಾಹಿತಿ ತಪ್ಪು ಅಂತಂದರೆ ನಮಗೂ ಕೂಡ ಬೇಜಾರು, ನಿಮಗೂ ಕೂಡ ಬೇಸರ, ಕೋಪ ಆಗೋದಂತೂ ಗ್ಯಾರಂಟಿ. ಇದು ಸರ್ಕಾರಕ್ಕೆ ಗಮನಕ್ಕೆ ಬರಲಿ ಅಂತ ನನ್ನ ಅನಿಸಿಕೆ. ಇನ್ನು 16ನೇ ತಾರೀಕಿನವರೆಗೆ ಕಾದು ನೋಡಬೇಕು. 4,000 ರೂಪಾಯಿ ಹಣ ಬಂದರೆ ಸಾಕಷ್ಟು ಜನ, ಬಡ ಕುಟುಂಬದವರಿಗೆ ಸಾಕಷ್ಟು ಸಹಾಯ ಆಗುತ್ತೆ. ಕಾಂಗ್ರೆಸ್ ಪಕ್ಷದವ್ರಿಗೂ ಕೂಡ
ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ನಂಬಿಕೆ ಇಟ್ಟುವರ ಜನರಿಗೆ ಖುಷಿ ಕೂಡ ಆಗುತ್ತೆ. ಪಕ್ಷದವರು ಕೂಡ ಅಂದರೆ ಕಾಂಗ್ರೆಸ್ ಪಕ್ಷದವರು ಕೂಡ ಈ ನಂಬಿಕೆಯನ್ನು ಉಳಿಸ್ಕೊಳ್ಳಿ ಅನ್ನೋದೇ. ಪಂಚಾಯತ್ನಿಂದ ಹಣ ನೇರವಾಗಿ DPT ಮುಖಾಂತರ ಹಣ ಬರುತ್ತೆ ಅಥವಾ ತಾಲೂಕಾ ಪಂಚಾಯತ್ಗೆ ಹೋಗಿ ಹಣ ಪಡೆದುಕೊಳ್ಳಬೇಕು ಅಂತ ಇನ್ನೂ ಕೂಡ ಗಲಭೆ ಕೂಡ ಇವೆ. ಆದರೆ ಜನರ ಒಂದು ಅಭಿಪ್ರಾಯ ಮೇರೆಗೆ DBT ಮುಖಾಂತರವೇ ಹಣ ಬರಬಹುದು ಅಂತ ನನ್ನ ಒಂದು ನಂಬಿಕೆ. ಹಾಗೆ ಬಂದರೆ ಏನೂ ತೊಂದರೆ ಆಗದೆ ಬರುತ್ತೆ. ನೀವು ಕೂಡ ಕಮೆಂಟ್ಸ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಸರ್ಕಾರದವರೆಗೆ ರೀಚ್ ಆಗುವವರೆಗೂ ನೀವು ಕಮೆಂಟ್ ಮಾಡಿ. ಹಾಗೂ ಅವರ ಜನರ ಒಂದು ಅಭಿಪ್ರಾಯ ಇಂಪಾರ್ಟೆಂಟ್ ಅವ್ರಿಗೂ ಕೂಡ ಇದ್ದೇ ಇರುತ್ತೆ. ಈ ತಾಲೂಕು ಪಂಚಾಯತ್ನಿಂದ ಸೀದಾ ಬರುತ್ತಾ ಅಥವಾ DPT ಮುಖಾಂತರ ಬರುತ್ತಾ ಅಂತ ಇವರೇನು ಗಲಭೆದಲ್ಲಿದ್ದಾರೆ, ಅವ್ರು ಕೂಡಲಿ ಇದು ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಕರ್ನಾಟಕ ಸರ್ಕಾರದವ್ರಿಗೆ ಒಂದು ಸ್ವಲ್ಪ ಅನಿಸಿಕೆ ಅನಿಸ್ತಾ ಇದೆ ಅಂತೆ. ಬಟ್ ಕೇಂದ್ರ ಸರ್ಕಾರದಿಂದ PM ಕಿಸಾನ್ ಯೋಜನೆ DPT ಮುಖಾಂತರ ರೈತರಿಗೆ ಪಹಣಿ ಯಾರು ಇರ್ತದೆ ಅವ್ರಿಗೆ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಕೊಡ್ತಾರೆ. ಅಂದರೆ ವರ್ಷಕ್ಕೆ 6,000 ರೂಪಾಯಿ ಹಣ DPT ಮುಖಾಂತರವೇ ಕೊಡ್ತಾ ಇದ್ದಾರೆ. ಅವರಿಗೆ ಇಲ್ಲದ ತೊಂದರೆ ಕರ್ನಾಟಕ ಸರ್ಕಾರಕ್ಕೆ ಏನು ಸಮಸ್ಯೆ ಅಂತಾನೆ ತಿಳಿತಾ ಇಲ್ಲ. ಗೃಹಲಕ್ಷ್ಮಿ ಹಣ DPT ಮುಖಾಂತರ ಜನರಿಗೆ ಬಂದರೆ ಸಂಪೂರ್ಣವಾದಂಥ ಹಣ ರೀಚ್ ಆಗುತ್ತೆ. ಅವರು ಕೂಡ ತೊಂದರೆ ಇಲ್ಲದೆ ಹಣವನ್ನು ಸಿಕ್ಕಂಗಾಗುತ್ತೆ ಜನರಿಗೆ, ಮಹಿಳೆಯರಿಗೆ ಅಂತ ಹೇಳ್ಬೋದು. PM ಕಿಸಾನ್ ಯೋಜನೆಯ ಹಣ ಕೇಂದ್ರ ಸರ್ಕಾರದ್ದು ಇಡೀ ದೇಶಕ್ಕೆ ಒಟ್ಟಿಗೆ ರೈತರಲ್ಲಿ ಅಕೌಂಟ್ಗೆ ನೇರವಾಗಿ DPT ಮುಖಾಂತರ ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ದಾರೆ ಅಲ್ವಾ. ಆದರೆ ಕರ್ನಾಟಕದ ಒಂದೇ ಒಂದು ರಾಜ್ಯದ ಮಹಿಳೆಯರಿಗೆ 2,000 ರೂಪಾಯಿ ಹಣ ವರ್ಗಾವಣೆ ಮಾಡಲಿಕ್ಕೆ ಏನು ತೊಂದರೆ ಅಂತ ಅರ್ಥ ಆಗ್ತಾಯಿಲ್ಲ. ಜನರು ಹಾಗೂ ಮೀಡಿಯಾದವರು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಅದು ಕೂಡ ಅವರಿಗೂ ಕೂಡ ಗೊತ್ತು. ನೀವು ಕೂಡ ನಿಮ್ಮ ಒಂದು ಕಮೆಂಟ್ಸ್ ಮುಖಾಂತರ ಈ ವಿಡಿಯೋದ ಕೆಳಗಡೆ ಕಮೆಂಟ್ಸ್ ಮಾಡುವ ಮುಖಾಂತರ ನಿಮ್ಮ ಅಭಿಪ್ರಾಯ ಹೆಚ್ಚು ಹಂಚಿಕೊಳ್ಳಿ. ಜನರ ಅಂದರೆ ನೀವೆಲ್ಲರ ಅಭಿಪ್ರಾಯ ಸರ್ಕಾರಕ್ಕೂ ತಲುಪಲಿ, ಅವರು ಕೂಡ ನೋಡ್ಕೊಳ್ಳಲಿ. ಎಲ್ಲರ ಒಂದು ನಂದಷ್ಟೇ ವಿಡಿಯೋಸ್ ಅಲ್ಲದೆ ಬೇರೆ ಯಾವ ವಿಡಿಯೋಸ್ ಇದೆ ಅಲ್ಲಿ ನೀವು ಕಮೆಂಟ್ಸ್ ಮಾಡೋದ್ರಿಂದ ಸಾಕಷ್ಟು ಅಭಿಪ್ರಾಯಗಳನ್ನು ಅವರು ಕೂಡ ಸಂಗ್ರಹಣೆ ಮಾಡ್ತಾರೆ. ನಿಮ್ಮ ಅಭಿಪ್ರಾಯ ಅವ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್. ನನಗೆ ಸಂಪೂರ್ಣವಾದಂಥ ನಂಬಿಕೆ ಇದೆ DPT ಮುಖಾಂತರವೇ ನಿಮ್ಮೆಲ್ಲರ ಅಕೌಂಟಿಗೆ ಹಣವನ್ನು ವರ್ಗಾವಣೆ ಮಾಡ್ತಾರೆ ಅಂತ. ಇದು ಸತ್ಯ. ಇನ್ನು ಫ್ರೆಂಡ್ಸ್, ಎರಡನೇ ಸಂಗತಿ ಅಂದರೆ BPL ಕಾರ್ಡ್ದಾರರ ಬಗ್ಗೆ ಒಂದು ಮಹತ್ವವಾದಂಥದ್ದು ಒಂದು ವಿಷಯ ನಿಮಗೆ ತಿಳಿಸ್ತಾ ಇದ್ದೀನಿ. ಅದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅಥವಾ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ 2-3 ತಿಂಗಳಿಂದ ಸರ್ಕಾರವು ಕಾರಿದ್ದವ್ರಿಗೆ ವರ್ಷಕ್ಕೆ 1,20,000 ರೂಪಾಯಿ ಇದ್ದವ್ರಿಗೆ ಹೆಚ್ಚು ಆದಾಯ ಅಥವಾ ಗೌರ್ಮೆಂಟ್ ಸರ್ವೆಂಟ್ಗೆ ಅಥವಾ ಇಂತಿಷ್ಟು ಟ್ಯಾಕ್ಸ್ ಪೇಯರ್ವರೆಗೆ BPL ಕಾರ್ಡನ್ನು ರದ್ದು ಮಾಡಬೇಕು, ಅವ್ರನ್ನ APL ಕಾರ್ಡಕ್ಕೆ ವರ್ಗಾವಣೆ ಮಾಡಬೇಕು ಅಂತ ಮುಂದಾಗಿದ್ದು. ಆದರೆ ಇದರ ಮಧ್ಯೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರಕ್ಕೆ ನೀವೆಲ್ಲ ಹೀಗೆ ಮಾಡ್ತಾ ಇದ್ದೀರ ಅಂದರೆ ನಿಮಗೆ ಗೃಹಲಕ್ಷ್ಮಿ ಹಣವನ್ನು ಕಟ್ಟಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕೆ ನೀವು ಈ ರೀತಿ ಮಾಡಿ BPLನ್ನು APL ಕಾರ್ಡನ್ನಾಗಿ ಮಾಡ್ತಾ ಇದ್ದೀರಿ ಅಂತ ಆರೋಪವನ್ನು ಆಗ್ತಾಯಿತ್ತು. ನೀವೆಲ್ಲರೂ BPL ಕಾರ್ಡನ್ನು ಕ್ಯಾನ್ಸಲ್ ಮಾಡಿದರೆ ಬಡ ಜನರಿಗೆ ಏನು ಮಾಡಬೇಕು, ಅವ್ರು ಎಲ್ಲಿ ಹೋಗಬೇಕು, ಸರ್ಕಾರದಿಂದ ಯೋಜನೆಗಳನ್ನ ಹೇಗೆ ತೊಗೊಳ್ಬೇಕು ಅಂತ ಹೇಳಿ ಅವರಿಗೆ ಆರೋಪ ಮತ್ತು ಪ್ರತ್ಯಾರೋಪದ ನಡುವೆ BPLನಿಂದ APLಕ್ಕೆ ಪ್ರೊಸೆಸ್ನ ಪೂರ್ತಿಯಾಗಿ ನಮ್ಮ ಸರ್ಕಾರದವರು ಸ್ಟಾಪ್ ಮಾಡಿದ್ದಾರೆ. ಎಂಥ ವಿಪರ್ಯಾಸ ಅಂತಂದರೆ ಇವಾಗ ಕೇಂದ್ರ ಸರ್ಕಾರದವರೇ BPL ಕಾರ್ಡನ್ನು ರದ್ದು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಯಾಕಂದರೆ ಅಕ್ಕಿ ಹಣವನ್ನು ಅರ್ಹರಿಗೆ ಮಾತ್ರ ಕೊಡಲಾಗುವುದು ಅಂತ. ಇವಾಗ ಯಾವ ರೀತಿ ಅಂತಂದರೆ ಈ ಪಕ್ಷದಲ್ಲಿ ನಮ್ಗೆ ಅರ್ಥ ಆಗಲ್ಲ. ಒಂದು ಸರಿ ಕೇಂದ್ರ ಸರ್ಕಾರದವ್ರು ಈ ಸರಿ ಹೇಳ್ತಾರೆ, ಒಂದು ಸರಿ ಇವ್ರು ಹೇಳ್ತಾರೆ. ಬಡ ಜನರಿಗೆ ಏನು ಮಾಡ್ಬೇಕಂತಲೇ ಅರ್ಥ ಆಗಲ್ಲ. ಆದರೆ ಒಟ್ಟಿನಲ್ಲಿ ನಮ್ಮ ಅಭಿಪ್ರಾಯ ಏನಂದರೆ ರಾಜ್ಯ ಆಗಿರ್ಬೋದು ಕೇಂದ್ರ ಆಗಿರ್ಬೋದು ಬಡರ ಜನರ ಬಗ್ಗೆ ಸ್ಪಷ್ಟವಾದಂಥ ಯೋಜನೆಯನ್ನು ಮಾಡಿ ಅವ್ರಿಗೆ ಅರ್ಹ ಮತ್ತು ಅನರ್ಹದಲ್ಲಿ ಒಂದು ಸ್ವಲ್ಪ ತಿಳ್ಕೊಂಡು ನೀವು ಅದನ್ನು ಕ್ಯಾನ್ಸಲ್ ಮಾಡುವ ಪ್ರೊಸೆಸ್ನ ಸ್ಪೀಡಾಗಿ ಮಾಡದೆ ಅರ್ಥಪೂರ್ಣವಾದಂಥ ಮಾಹಿತಿಗಳನ್ನ ತಿಳಿದು ಅವರಿಗೆ ಅರ್ಹರು ಮತ್ತು ಅನರ್ಹ ಅಂತ ಘೋಷಣೆ ಮಾಡಿ. ಇದರಿಂದ ಸಾಕಷ್ಟು ಬಡ ಜನರಿಗೆ ಅನ್ಯಾಯವಾಗುವುದನ್ನು ತಡೆ ಹಿಡಿಬೋದು ಅಂತ ಹೇಳ್ಬೋದು. ಅಂತಂದರೆ ಅರ್ಹರು ಮತ್ತು ಅನರ್ಹರ ತಿಳಿದುಕೊಂಡು ಕ್ಯಾನ್ಸಲ್ ಮಾಡಿ ಅಂತ ನಮ್ಮ ಒಂದು ಕಳಕಳಿಯ ವಿನಂತಿ ಸರ್ಕಾರಕ್ಕೆ. ಲೇಟೆಸ್ಟ್ ಆಗಿ ಬಂದಿರುವಂಥ ಮಾಹಿತಿ ಇದಾಗಿತ್ತು. ಮುಂದಿನ ಒಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮ್ಮ ಒಂದು ಅಭಿಪ್ರಾಯ ಕಮೆಂಟ್ಸ್ ಮಾಡುವ ಮೂಲಕ ತಿಳಿಸಿ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲಿವರೆಗೂ ನಮಸ್ಕಾರ.